ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಶೋದಾ, ಯಾಕೆ ಅಳ್ತಾ ಇದೀಯಾ? ಯಶೋದಾ, ಅಜ್ಜಿ ಈ ಮನೆಯಲ್ಲಿ ಒಂದು ದೊಡ್ಡ ಪೂಜೆ ಮಾಡಕ್ಕೆ ಹೇಳಿದ್ದಾರೆ. ಪೂಜೆ ಜವಾಬ್ದಾರಿ ಎಲ್ಲ ನಿಂದೆ. ಯಾರ ಸಹಾಯನೂ ಇಲ್ಲದೆ ನೀನೊಬ್ಳೆ ಪೂಜೆ ಮಾಡಬೇಕು. ಕಂಠ ಪೂರ್ತಿ ಕಬಾಬ್ ತಿಂದು ಪೂಜೆ ಮಾಡೋದಲ್ಲ. ಅಪ್ಪಿ ತಪ್ಪಿ ನಾನ್ ವೆಜ್ ವಾಸನೆ ನಿನ್ನ ಮೂಗಿಗೆ ಬಡಿಬಾರ್ದು. ಒಂದು ಹನಿ ನೀರನ್ನು ಕುಡಿದೆ ಉಪವಾಸ ಪೂಜೆ ಮಾಡಬೇಕಾಗತ್ತೆ. ಏನು ಅಣ್ಣನ ಮುಖ ಹಾಗೆ ನೋಡ್ತಿದ್ಯಾ? ನಮ್ಗ್ಯಾರಿಗೂ ಪುಣ್ಯ ಕೊಡ್ಸೋದಕ್ಕೆ ನೀನೇನು ಪೂಜೆ ಮಾಡಬೇಕಾಗಿಲ್ಲ. ನೋಡು ಯಶೋದ, ನೀನು ಈ ಪೂಜೆನ ನೆಟ್ಟಿಗೆ ನಿಯತ್ತಾಗಿ ಮಾಡಿದ್ರೆ ಆ ಮುದುಕಿ ಹರೋಹರ ಅನ್ನೋಷ್ಟರಲ್ಲಿ ನಿನ್ನ ಹೊಟ್ಟೆನಲ್ಲಿ ಒಂದು ಹುಳನಾದರೂ ಹುಟ್ಟುತ್ತೆ. ಆಗಲೇ ಈ ಸಮಾಜದಲ್ಲಿ ನಿನಗೊಂದು ಮರ್ಯಾದೆ ಗೌರವ ಸಿಗೋದು. ನೋಡಿ ಯಶೋದ, ಪೂಜೆಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಸ್ವಲ್ಪ ಏನಾದರೂ ಎಡವಟ್ಟಾಯ್ತು ಅಂದರೆ ಮನೆ ಮಂದಿಗೆಲ್ಲ ಕೇಡು ತಪ್ಪಿದ್ದಲ್ಲ. ಆ ರೀತಿ ಏನಾದರೂ ಆಯಿತು ಅಂದರೆ ಯಾರೂ ನಿನ್ನನ್ನು ಜೀವಂತವಾಗಿ ಉಳಿಸಲ್ಲ. ನಿಮ್ಮ ಕಣ್ಮುಂದೆನೆ ನಿಮ್ಮ ಹೆಂಡ್ತಿನ ಅವ್ರು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ನೀವೇನೋ ಮಾತಾಡದೆ ಸುಮ್ಮನೆ ನಿಂತಿದ್ದೀರಲ್ಲ, ಈಗ ನಿಮಗೆ ಸಮಾಧಾನ ಆಯ್ತಾ? ಚಿಂಟು, ಹೊರಗಡೆ ಎಲ್ಲ ಹೋಗ್ಬೇಕು ಅಂತಿದ್ಯಲ್ಲ, ರೆಡಿನಾ? ಬೇಜಾರಾಯ್ತಾ? ನೀನು ಅಳ್ಬೇಡ ಅಮ್ಮ, ಸಮಾಧಾನ ಮಾಡ್ಕೋ ಅಮ್ಮ. ನಿನ್ನ ಹತ್ರ ನನಗೂ ಅಳು ಬರುತ್ತ ಅಮ್ಮ. ಅಮ್ಮ, ಅಜ್ಜಿ ಹುಷಾರಿಲ್ಲ ಅಂತ ಅಳ್ತಿದ್ಯಾ? ಅಜ್ಜಿ ನಿಮ್ಮ ಅಮ್ಮ ಅಲ್ಲ, ಅಮ್ಮಂಗೆ ಹುಷಾರಿಲ್ಲ ಅಂದ್ರೆ ಅವಳು ಬಂದೇ ಬರುತ್ತೆ. ಅಮ್ಮ, ನೀನು ಅಳ್ಬೇಡ ಅಮ್ಮ. ಅಜ್ಜಿಗೆ ಬೇಗ ಹುಷಾರಾಗ್ಲಿ ಅಂತ ಗಣೇಶನ್ ಕೇಳ್ಕೊಂತೀನಿ. ಅಜ್ಜಿ ಮೊದಲಿನಂಗ ಹೋಗ್ತಾರೆ. ನೀನು ಅಳ್ಬೇಡ, ನಿನ್ನ ಹತ್ರ ನನಗೂ ಅಳು ಬರುತ್ತೆ. ನಿನ್ ಕಷ್ಟ ಎಲ್ಲ ದೂರ ಆಗ್ಲಿ ಅಂತ ನಾನು ಗಣೇಶನ್ ಕೇಳ್ಕೊಂತೀನಿ. ನಾನು ಕೇಳಿದ್ದೆಲ್ಲ ಗಣೇಶ ಇಲ್ಲ ಅನ್ನಲ್ಲ.
ಹೊರಟೋದ್ರು. ಇನ್ನೋರು ಬರ್ತಾರೆ ಅಂತ ಕಾಯ್ತಿದ್ದೆ. ದೊಡ್ಡ ಅಣ್ಣನು ಅಮ್ಮ ಬರ್ತಾರೆ ಅಂತ ಹೇಳಿದ್ದ. ಆದ್ರೆ ಇಷ್ಟ ದಿನ ಅದನ್ನು ಅಮ್ಮ ಬಂದೇ ಇಲ್ಲ. ನಾನು ಈ ಮನೆಗೆ ಯಾರನ್ನೂ ಸೇರಿಸ್ಬಾರ್ದು, ಎಲ್ರೂ ಓಡಿಸ್ಬೇಕು, ಎಲ್ಲಾರ್ಗೂ ತೊಂದರೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಹೊಸ್ದಾಗಿ ಬಂದಿರೋ ಅಮ್ಮ ನೋಡಿದ್ರೆ ಅವ್ರು ಇಲ್ಲೇ ಇರ್ಲಿ ಅನ್ಸತ್ತೆ. ಅವರು ಎಲ್ಲ ಅಮ್ಮನ ಥರನೇ ಇದ್ದಾರೆ. ಅಮ್ಮನ್ನೆಲ್ಲ ಎಷ್ಟೊಂದು ಕಷ್ಟ ಕೊಡ್ತಾರೆ. ಮಂತ್ರವಾದಿ ಅಂತ ಯಾವಾಗಲೂ ಬೈತಿರ್ತಾಳೆ. ನಿಲ್ಲಿಸ್ತಾರೆ, ಅಮ್ಮನ ಕಷ್ಟ ಎಲ್ಲ ದೂರ ಹೋಗ್ ಮಾಡಪ್ಪ. ಯಶೋದ, ಏನೇ ಮಾಡ್ತಿದ್ಯಾ ನೀನು? ಊಟ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅತ್ತೆ. ಇವತ್ತು ರೆಡಿ ಮಾಡೋದಷ್ಟೇ ನಿನ್ ಕೆಲಸ. ಅಪ್ಪಿ ತಪ್ಪಿನೂ ಏನೂ ತಿನ್ಬೇಡ. ನಾವು ಯಾರೂ ಕಾಣಿಸ್ತಾ ಇಲ್ಲ, ನಾಲ್ಗೆ ಚಪ್ಪಲ ತಡ್ಕೊಳಕ್ಕಾಗಿಲ್ಲ ಅಂತ ನಾನ್ ವೆಜ್ ತಿನ್ಬಿಟ್ಟಿಯ ಕಣೆ. ನಿನ್ನ ಕೈನಲ್ಲಿ ಆಗಲ್ಲ ಅಂದ್ರೆ ಈಗಲೇ ಹೇಳ್ಬಿಡು. ಆಮೇಲೆ ಏನಾದ್ರು ತಿಂದು ಅನಾಚಾರ ಮಾಡಿ ವ್ರತ ಭಂಗ ಮಾಡಬೇಡ. ಇಲ್ಲ ಅತ್ತೆ, ನಾನೇನು ತಿನ್ನೋದಿಲ್ಲ. ನಾಳೆ ಎಲ್ಲ ಕೆಲಸನೂ ನಿಂದೆ ಅನ್ನೋದು ನೆನ್ಪಿಟ್ಕೋ. ಅಮ್ಮ, ಪೂಜೆ ಮಾಡಕ್ಕೆ ನೀವ್ ಯಾಕೆ ಉಪವಾಸ ಇರ್ಬೇಕು? ಏನು ತಿಂದೆ ಹೇಗಿರೋದು? ಅಮ್ಮ ಹಾಲು ಎಣ್ಣೆನ ಕುಡಿದು ಪೂಜೆ ಮಾಡ್ತಿದ್ರು ಗೊತ್ತಾ? ಇಲ್ಲ ಅಂದ್ರೆ ತಲೆಸುತ್ತ ಬಂದ್ಬಿಡತ್ತೆ. ಅಮ್ಮ, ಊಟನ ಮಾಡಿದ್ರೆ ಕೆಲಸ ಮಾಡಕ್ಕಾಗುತ್ತಾ? ಅಜ್ಜಿ ಇಷ್ಟು ದೊಡ್ಡವರಾಗಿದ್ದಾರೆ, ಬುದ್ಧಿನೇ ಇಲ್ಲ. ರೂಮಲ್ಲಿ ಊಟ ತಂದಿಟ್ಬಿಡ್ತೀನಿ. ಯಾರಿಗೂ ಗೊತ್ತಾಗ್ದಂಗೆ ಊಟ ಮಾಡ್ಬಿಡಿ, ಓಕೆನಾ? ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ. ಅಯ್ಯಯ್ಯೋ, ಭೂತ ಭೂತ ಭೂತ! ಅಯ್ಯಯ್ಯೋ, ಈ ಚಿಕ್ಕಪ್ಪ ನೋಡೇ ಬಿಟ್ರಲ್ಲಪ್ಪ. ಮೊದಲೇ ಈ ಚಿಕ್ಕಪ್ಪ ಭೂತ ಭೂತ ಅಂತಿರ್ತಾನೆ. ಈಗ ಎಲ್ಲಾರು ಖರ್ಚು ದೊಡ್ಡ ಗಲಾಟೆ ಮಾಡ್ಬಿಟ್ರೆ ಏನಪ್ಪ ಮಾಡೋದು? ಇದನ್ನ ತಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.